ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಆರಾಮದೀವಿ. ಬರೀ ನಿನ್ನೆ ವಿಡಿಯೋ ಶೇರ್ ಮಾಡಿದ್ನಲ್ಲ, ಅದ್ರದ್ದು ಕಂಟಿನ್ಯೂ ವ್ಲಾಗು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಪರೋಟ ತಂದಿದ್ನಲ್ಲ, ಪರೋಟ ಮೈದಾ ಹಿಟ್ಟಿಂದದು, ಗೋಧಿ ಹಿಟ್ಟಿಂದಲ್ಲ ಅಂತಂದು ಕಮೆಂಟ್ ಹಾಕಿದ್ರು ಒಬ್ಬರು ಅಮ್ಮಾರು. ಹೌದು, ಗೊತ್ತು, ನನಗೂ ಕೂಡ ಅದು ಮೈದಾ ಅಂತ ಗೊತ್ತಿತ್ತು. ಬಟ್ ಅದು ಒಂಥರ ಚಿಕನ್ ಸಾಂಬಾರು ಜೊತೆಗೆ ಭಾಳ ಟೇಸ್ಟಾಗಿ ರುಚಿ ಕೊಡ್ತೈತಿ. ನಾವಂತರೂ ಪದೇ ಪದೇ ತಿಂದಿಲ್ಲ. ವರ್ಷ ಆತನೋ 2 ವರ್ಷ ಆತ 3 ವರ್ಷ ಆತ ಗೊತ್ತಿಲ್ಲ ಆ ಥರದ್ದು ತಂದು ತಿಂದಿದ್ದು. ಇವಾಗ ಮತ್ತೆ ತಂದು ಅದೇನೋ ತಿನ್ಬೇಕು ಅನ್ನಿಸ್ತು, ಹಾಗಾಗಿ ತೊಗೊಂಬಂದೆ. ಅದು ಒಂದೊಂದು ಬಂದು 5 ಇದ್ವು ಅದರೊಳಗೆ. ನಮ್ಮ ಮನೆಯವ್ರು 2 ತಿಂದರು, ನಾನು 1 ತಿಂದೆ, ನವ್ಯ 1 ತಿಂದ್ಲು, ನಮಿತಾ 1 ತಿಂದ್ಲು. ಅಲ್ಲಿಗೆ ಖಾಲಿನೇ ಆಗಿ ಹೋದವು ಫ್ರೆಂಡ್ಸ್. ಈಗ ಕಂಟಿನ್ಯೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೋಡಿರಿ ಫ್ರೆಂಡ್ಸು, ಪರೋಟ ಬಿಸಿ ಮಾಡಿ ತೊಗೊಂಬಂದಿಟ್ಟಿವಿ. ಈಗ ಇಲ್ಲೇ ನಿಂಬೆಹಣ್ಣು ಹಿಂಡಾಕತ್ತಾರ ಇವರು. ನಿಂಬೆಹಣ್ಣು ಹಿಂಡಿದ್ದೇ ಇಲ್ಲ. ಮಧ್ಯಾಹ್ನ ಮಾಡಿದ್ವಿ, ಬಟ್ ಊಟ ಮಾಡೋಕ್ಕಾಗಲಿಲ್ಲ, ಹೊತ್ತಾಗ್ಬಿಡ್ತು. ಇವರು ಗಾಡಿ ರಿಪೇರಿಗೆ ಹೋಗಿದ್ದಕ್ಕೆ ಲೇಟ್ ಆಯಿತು. ಇವಾಗ ಅವ್ರು ಹಾಕಿ ಕೊಡ್ತಾರೆ, ನಾವು ಊಟ ಮಾಡ್ತೀವಿ. ಫಸ್ಟಿಕ್ಕಿಗೆ ಉಣಿಸ್ತೀನಿ, ಹೊಟ್ಟೆ ಸತ್ತಿಕ್ಕಿಗೆ ನಿದ್ದೆನೂ ಬಂದೈತಿ. ಹಾಂ, ಅಲ್ಲಿ ನಮಿತಾ ಈರುಳ್ಳಿ ಹಚ್ಕೊಂಬರಕ್ಕೆ ಹೋಗ್ಯಾಳ. ಆತನವ ಊಟ ಮಾಡ್ತೀವಿ ಫ್ರೆಂಡ್ಸ್. ಈಗ ಹೊಟ್ಟೆ ಹಸ್ತೈತಿ. ಓ, ತಾಟ್ ನೋಡಿ ಹಂಗೆ ಮಾಡ್ತಾವಡಿಕೆ. ಏನು ಈಕೆ ಬಟ್ಟೆ ಕೊಡ್ರಿ, ಹಂಗೆ ಅಲ್ಲೇ ಐತಿ ಇಂದ. ಸೌತೆಕಾಯಿ ತಂದೀವಿ, ತೆಗೆದಿಡಕ್ಕೆ ನೆನಪಾಗಿಲ್ಲ. ಅಷ್ಟೊಂದು ಏನು ಕೋಲ್ಡ್ ಆಗಿರಲ್ಲ ನಮಿತ ಅದು. ಅಲ್ಲ, ನಿಂಗೆ ಬೇಕಂದ್ರೆ ಹೆಚ್ಕೊ, ಕೋಲ್ಡ್ ಏನು ಅಷ್ಟಾಗಿರಲ್ಲ. ಅಯ್ಯ, ಹೋಳು ಮಾಡ್ಕೊಂಬಾರ. ಚಾಕು ತಗೊಂಬ. ಬಾಯಿ ನೋಡಿ ಎಷ್ಟೈತೆ ಆಕಿದೆ. ಬೇಡ ಹಾಕ್ಲಿ ಅವ ಅಂತ ತಿನ್ಲಾರ್ದ ತಾನು ಹಾಕಿದ್ರೆ. ಬಾಯಿ ಎಷ್ಟು ಮಾಡ್ತಾವಡಕ್ಕಿ. ಆತ ಹಂಗೆ ತಿನ್ನಾಗತ್ತಾನಂತ, ನಾನು ಹಂಗೆ ತಿನ್ಬೇಕಂತ. ಆತ ಈತ ಅನ್ಬೇಡ, ಅಪ್ಪ ಅನ್ನು. ನಾವು ಅಂತೀವಿ ಅಂತ ನೀನು ಅಂತೀನ. ನಾವು ಅಂಕರ ಹಳ್ಳ್ಯಾಗ ಹುಟ್ಟಿ ಬೆಳೆದೀವಿ, ಬರ್ತಾವ ನಮಗೆ ಮಾತು. ನಮ್ಮ ನವ್ಯಾಗ ಮೈದಾ ಜೀರ್ಣನ ಆಗಲ್ಲ. ಇದು ನಮಿತಂದು ಚಾಕು ತಂದೇನಾ ರೀ? ವೇಸ್ಟ್ ಆಗುತ್ತೆ ಸುಮ್ಮನೆ, ಬೇಕಾದಷ್ಟು ಅಷ್ಟು ನಮಗೆ ವೇಸ್ಟ್ ಆಗಬಾರ್ದು ಅಂತ ಕಚ್ಚಿ ತಿಂದ್ಬಿಟ್ರೆ ವೇಸ್ಟ್ ಆಕೈತಿ. ಹೋಳು ಮಾಡ್ಕೊಂಡ್ರೆ ಉಳಿತ. ಮತ್ತು ಆತ ಈತ ಅಂತೋಡ ಅಪ್ಪ ಅನ್ನು, ಆತ ಈತ ಅನ್ಬೇಡ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಸೋಮವಾರ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತಿನ ಲಾಗು ಹೆಂಗೆ ಹೋಗುತ್ತಾ ಅಂತ ನೋಡೋಣ. ಇವತ್ತಿನ ಲಾಗ್ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಸೋಮವಾರದಿಂದ 1-3 ಸಲ ಹೈಪ್ ಕೊಡೋ ಆಪ್ಷನ್ ಇರ್ತೈತಿ ನಿಮ್ಗೆ. ನಾನು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಹೈಪ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಪೂಜೆ ಗೀಜೆ ಎಲ್ಲ ಆಯಿತು, ನಾಷ್ಟ ಮಾಡಬೇಕೀಗ. ನವ್ಯಾಗನೂ ಕೂಡ ಸ್ನಾನ ಮಾಡಿಸಿದೆ, ನಾನು ಸ್ನಾನ ಮಾಡಿ ಪೂಜೆ ಮುಗಿಸಿದೆ ಕುಂತಾಳು. ಈಗ ಆಕಿಗೆ ತಿನ್ನಿಸ್ಬೇಕು. ತಿನ್ನಿಸಿ ಹೊರಗನ ಪೂಜೆ ಆಯಿತು, ರಂಗೋಲಿ ಪೂಜೆ ಎಲ್ಲ ಆಯಿತು. ಹೂವು ಇದ್ದಿದ್ದಿಲ್ಲ, ಹಂಗೆ ದೀಪ ಹಚ್ಚಿ ಕೈ ಮುಗ್ದೀನಿ. ಇನ್ನೇನು ಯುಗಾದಿ ಹಬ್ಬ ಬಂತಲ್ಲ, ಸಾಂಗತೈತಿ ಒಳಗೆ ಹೋಗ್ತೀನಿ. ಇನ್ನೇನು ಇದು ಯುಗಾದಿ ಹಬ್ಬ ಬಂತು. ಮನೆ ಕ್ಲೀನ್ ಮಾಡ್ಕೋಬೇಕು. ಮನೆ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಆದ್ರೆ ನಾಳೆ ತರಿಸ್ತೀನಿ ಹೂವನ್ನು. ನೋಡೋಣ ಏನೇನು ಆಕೈತಿ. ನಾಳೆ ಶೇರ್ ಮಾಡ್ಕೊತೀನಿ. ಇವತ್ತಂತೂ ಇಷ್ಟ ಆಯ್ತು. ಪೂಜೆ ಗೀಜೆ ಎಲ್ಲ ಮುಗ್ದೈತಿ. ಇದು ಹೊರಗೆ ರಂಗೋಲಿ ಹಾಕೋದು ಮತ್ತು ಹೊಸಲಿ ಪೂಜೆ ಮಾಡೋದಕ್ಕೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು. ಅದೇನು ನೆಗೆಟಿವ್ ಕಮೆಂಟ್ ಅಲ್ಲ, ನನಗೆ ಒಳ್ಳೇದಕ್ಕೆ ಹೇಳ್ಯಾರ ಅವರು. ಬಟ್
ನನ್ನ ಇದರಲ್ಲಿ ಏನಾಗುತ್ತಾ ಅಂತ ಅದನ್ನು ಒಂದು ಸ್ವಲ್ಪ ಹೇಳಿದ್ರೆ ಆಯ್ತು ಅಂತ ಬಂದೆ. ಹೊರಗೆ ರಂಗೋಲಿ ಮತ್ತು ಅರಿಶಿನ ಕುಂಕುಮ ಹಚ್ಚಿ ಹೊಸಲಿ ಪೂಜೆ ಮಾಡೋದು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿರಿ, ನಿಮ್ಮ ಮನೆಯವರು ಆಫೀಸ್ಗೆ ಹೋಗೋದ್ರೊಳಗನ ಮಾಡಿಬಿಡ್ರಿ ಅಂತಂದು ಕಮೆಂಟ್ ಹಾಕಿದ್ರು. ಅದೇನು ತಪ್ಪಲ್ಲ, ಒಳ್ಳೇದ ಹೇಳ್ಯಾರ. ಬಟ್ ಏನಂತಂದ್ರೆ ಈಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿಬಿಡ್ಬೋದು, ಇಲ್ಲ ಅನ್ನಂಗಿಲ್ಲ. ಒಂದೊಂದು ದಿವಸ ನಾನ್ ವೆಜ್ ತಿಂದಿರ್ತೀವಿ. ಈಗ ನೋಡಿರಿ, ನಿನ್ನೆ ಸಂಡೇ ನಾನ್ ವೆಜ್ ತಿಂದಿದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೊಸ್ಲಿ ಪೂಜೆ ಮಾಡೋಕ್ಕಾಗುತ್ತನ್ರಿ? ಏನು ಕ್ಲೀನ್ ಮಾಡ್ಲಾರ್ದನ ಆಗಂಗಿಲ್ಲ. ಅದಕ್ಕೆ ಒಂದೊಂದು ದಿನ ಹಂಗೆ ಆಕೈತಿ. ಒಂದೊಂದು ದಿನ ನಾವು ಏನು ನಾನ್ ವೆಜ್ ತಿಂದಿಲ್ಲ, ಮುರ್ಚಟ್ಟಾಗಿಲ್ಲ, ಏನಿಲ್ಲ ಅಂದ್ರೆ ಅವತ್ತು ಮಾಡ್ಕೊಂಬಿಟ್ಟಿರ್ತೀನಿ, ಬೆಳಿಗ್ಗೆನ ಬೇಗನೆ ಮಾಡ್ಕೊಂಬಿಡ್ತೀನಿ. ಬಟ್ ಈಗ ಹಿಂಗಾಗಿರ್ತೈತೆ ನೋಡಿ, ಮುರ್ಚಟ್ಟಾದಾಗ ಮತ್ತು ನಾನ್ ವೆಜ್ ತಿಂದಾಗ ಹಿಂಗೆ ಮಾಡೋಕ್ಕಾಗಂಗಿಲ್ಲ. ಸ್ನಾನ ಗಿನ ಮಾಡಿಬಿಟ್ಟು ಹೊಸ್ಲಿ ಪೂಜೆ ಮಾಡೋಕ್ಕಾಗುತ್ತೆ ಆ ಟೈಮಲ್ಲಿ. ಈಗ ಬ್ರಾಹ್ಮಣರಾದ್ರೆ ಅವ್ರು ನಾನ್ ವೆಜ್ ತಿನ್ನಂಗಿಲ್ಲ, ಏನಿಲ್ಲ. ಅವ್ರು ಎದ್ದ ತಕ್ಷಣ ಸ್ನಾನ ಮಾಡೋದೇ ಅವ್ರ ಕೆಲಸ. ಎದ್ದ ತಕ್ಷಣ ಸ್ನಾನ ಮಾಡಿ ಹೊಸ್ಲಿ ಪೂಜೆ ಮಾಡಿಬಿಡ್ತಾರೆ ಕೆಲವೊಬ್ಬರು ಸ್ನಾನ ಮಾಡಿಲ್ಲ ಅಂದ್ರೂ ಕೂಡ ಹಾಗೆ ಹೊಸ್ಲಿ ಪೂಜೆ ಅದನ್ನೆಲ್ಲ ಮಾಡ್ತಾರೆ. ಬಟ್ ನಾನ್ ವೆಜ್ ತಿನ್ನೋರಿಗೆ ಒಂದು ಸ್ವಲ್ಪ ಎದ್ದ ತಕ್ಷಣ ಹೊಸ್ಲಿ ಪೂಜೆ ಮಾಡೋಕ್ಕಾಗಂಗಿಲ್ಲ ಒಂದೊಂದು ಸಲ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ನಾನ ಆದ ತಕ್ಷಣ ಮಾಡಿಬಿಡ್ತೀನಿ. ಇನ್ನು ಇಷ್ಟೇ, ಇನ್ನೇನಿಲ್ಲ. ಅವರು ಪಾಪ ಹೇಳಿದ್ರು, ನಾನು ಹ್ಞೂ ಅಂತಂದು ಕಮೆಂಟಿಗೆ ರಿಪ್ಲೈ ಮಾಡಿದ್ದೆ. ಅಸಾಧ್ಯವಾದಷ್ಟು ಹಾಗೆ ಮಾಡ್ತೀನಿ. ಎದ್ದ ತಕ್ಷಣ ಹೊಸ್ಲಿ ತೊಳೆದು ಎದ್ದ ತಕ್ಷಣ ಮಾಡೋಕ್ಕಾಗಲ್ಲ. ನಮ್ಮಿತಾಗ ಬೇಗ ಹನಿ ಕ್ಯಾಕ್ ನೋಡಾಕತ್ತಾವ ನೋಡ್ರಿ, ಎಲ್ಲಿ ಹೋದ ನಮ್ಮ ಮಮ್ಮಿ ಅಂತಂದು. ನವಕ್ಕ ಸ್ನಾನ ಮಾಡಿದ್ವಿ, ಕುಂತಾಳ ಪಾಪ. ಭಾಳ ತಾತು ಊಟ ಮಾಡಿಸ್ಬೇಕು ಈಗ ಆಕಿಗೆ. ನಾಷ್ಟಕ್ಕೆ ಇವತ್ತು ನಾವು ಇನ್ನೂ ನಿನ್ನೆದು ಚಿಕನ್ ಸಾಂಬಾರು ಇತ್ತು, ಅದ್ರ ಮ್ಯಾಗ ಬಿಟ್ಟಿನಿ. ಆಮೇಲೆ ಮೊಸರನ್ನ ಕೊಟ್ಟು ಕಳ್ಸೀನಿ. ನಮ್ಮಿತಾಗ ನಿನ್ನೆ ಚಪಾತಿ, ಇದು ಪರೋಟ, ಚಿಕನ್ ಸಾರು ತಿಂದಿವೆಲ್ಲ ಹೀಟಾಗಿರ್ತೈತಿ. ಮತ್ತು ಮಮ್ಮಿನ ಮನೇಲಿಂದ್ರೂ ಕೇಳಾಕತ್ತಿದ್ಲು, ಮೊಸರನ್ನ ಕೊಟ್ಟು ಕಳಿಸ್, ನಂಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ಚೆನ್ನಾಗಿರ್ತೈತಿ ತಿನ್ನಕ್ಕೆ ಅಂತ ಅಂದ್ಲು. ಮಧ್ಯಾಹ್ನ ಮುಂಜಾನೆ 2 ತಿಂತಾಳೆ. ಕೊಟ್ಟು ಕಳ್ಸೀನಿ ಮೊಸರು ಬಜ್ಜಿ. ನಮ್ಮ ಮನೆಯವ್ರನ್ನ ಮೊಸರು ಬಜ್ಜಿನ ಒಯ್ತೀನಿ ತಗೋ ನಾನು ಅಂತಂದ್ರೆ, ಹಾಗಾಗಿ ಮೊಸರು ಬಜ್ಜಿ ತೊಗೊಂಡೋಗ್ಯಾರ. ನಮಗೂ ಕೂಡ ಮೊಸರು ಬಜ್ಜಿನ. ಆಮೇಲೆ ಇದು ಮೊಸರು ಬಜ್ಜಿ ಅಂತೀನಿ ನೋಡ್ರಿ, ಮೊಸರನ್ನ ಅವಾಗಿಂದ ಮೊಸರು ಬಜ್ಜಿ ಅನ್ನಾಗತ್ತೀನಿ, ಮೊಸರನ್ನ. ಈಗ ಚಿಕನ್ ಸಾಂಬಾರು ಐತಿ. ಇನ್ನೇನು ಪೂಜೆ ಗೀಜೆ ಎಲ್ಲ ಮುಗೀತು. ನೋಡೋಣ, ಇನ್ನು ಪುಳಿಯೋಗರೆ ಗೊಜ್ಜೈತಿ, ಅದನ್ನು ಕಲಿಸ್ಕೊಂಡು ನಾವಿಬ್ಬರು ತಿಂತೀವಿ. ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ನೋಡ್ರಿ, ಇಲ್ಲೇ ದೋಸೆ ಇಡ್ಲಿಗೆ ಅಕ್ಕಿ ನೆನೆ ಹಾಕಿನಿ. ಇದು ಉದ್ದಿನ ಬ್ಯಾಳೆ, ಆಮೇಲೆ ಕಡಲೆಬೇಳೆ, ಸಾಬುದಾನಿ, ಅವಲಕ್ಕಿ ಒಟ್ಟಿಗೆ ನೆನೆ ಹಾಕಿಬಿಡ್ತೀನಿ. ಒಂದು 2 ದಿನ 3 ದಿನಕ್ಕೆ ಆಗಷ್ಟು ನೆನೆ ಹಾಕಿನಿ. 3 ದಿನ ಬರ್ತೈತೆ, 2 ದಿನ ಬರುತ್ತೆ ಗೊತ್ತಿಲ್ಲ. ಇನ್ನೂ ಇಷ್ಟು ಮೊಸರನ್ನ ಉಳ್ದೈತೆ, ಅವರಿಬ್ಬರು ತೊಗೊಂಡೋಗಿ ಇನ್ನೊಂದು ಸ್ವಲ್ಪ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಪುಳಿಯೋಗರೆ ಕಲಿಸ್ಕೊತೀನಿ. ಇಲ್ಲೇ ಇದು ಒಗ್ಗರಣೆ ಇದಕ್ಕೊಂದು ಸ್ವಲ್ಪ ಹಾಕಿ ಅವರಿಬ್ಬರಿಗೆ ಹಾಕಿಟ್ಟಿದ್ದೆ ಫಸ್ಟ್. ಆಮೇಲೆ ನಮಗೆ ಕಲಿಸ್ಕೊಂಡ್ರಾಯ್ತು ಅಂಥೇಳಿ ಇದಿಷ್ಟು ಒಗ್ಗರಣೆ ಇಟ್ಕೊಂಡಿನಿ. ಅಷ್ಟು ಕಲಿಸಿಡೋದು ಬೇಡ ಅಂಥೇಳಿ. ಇನ್ನೂ ಇಷ್ಟಕೊಂಡ ಚಿಕನ್ ಸಾಂಬಾರು ಐತಿ ನೋಡ್ರಿ. ಇವತ್ತು ಅಡುಗೆ ಮಾಡೋದೇನು ಕೆಲಸ ಇರೋಲ್ಲ. ರೈಸ್, ಇದು ವೈಟ್ ರೈಸ್, ಇದು ಚಾ, ಇಷ್ಟಾಗೈತಿ ಕೆಲಸ. ಮತ್ತು ನೋಡೋಣ ಮಧ್ಯಾಹ್ನಕ್ಕನ ಅಡುಗೆ ಮಾಡೋದು ಏನಿಲ್ಲ ಕೆಲಸ. ಅಕ್ಕಿ ಚೀಲಿನಿ ಇಲ್ಲೇ ಐತಿ, ಕಟ್ ಮಾಡಿ ಹಾಕಿಲ್ಲ, ಯಾಕಂದ್ರೆ ಅದ್ರಾಗ ಇನ್ನೊಂದು ಸ್ವಲ್ಪ ಅದಾವೆ ಹಳೆವು. ಅವು ಖಾಲಿ ಆದಮೇಲೆ ಹರಿದು ಹಾಕ್ತೀವಿ. ನೋಡ್ರಿ, ಒಂದು ಪುಟ್ಟ ಅದಾವ ಬಟ್ಟೆ ಜಾಸ್ತಿ. ನಮ್ಮ ಮನ್ಯಾಗ ಬಟ್ಟೆ ತಕ್ಕೊಂಬಂದು ನಮಿತಾನು ಬಂದ್ಲಾಕಿ. ಬಂದ ಮೇಲೆ ಹೋದೆ, ಮುಕ್ಕೊಂಡಾಳ, ಬಂದ್ಬಿಟ್ಲೆ. ನವ್ಯ ಇಷ್ಟೊತ್ತನ ಮಲ್ಕೊಂಡಿದ್ಲು, ಇವಾಗ ಎದ್ದಾಳ. ನಾನು ಓದ್ಕೊತ ಕುಂತಿದ್ದೆ ಆಕಿ ಮಕ್ಕೊಂಡಾಗ. ಎದ್ದೆ
ಹಾಂ ಇವತ್ತು ಲಘು ಎದ್ದಿದ್ಲು, ಹಂಗಾಗಿ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಹಾಂ ಆಯಿತು. ಈಕಿನ ಮಕ್ಕೊಂಡ ಈಗ ಆಮೇಲೆ ಎದ್ದೇಳ್ತಾ. ಸ್ವಲ್ಪ ಪಾತ್ರೆ ಐತಿ, ತೊಳಿಬೇಕು ಅವನ್ನ ಕೆಲಸ ಮುಗಿಸ್ಕೊಂಡು ಅಕ್ಕಿ ನೆನೆ ಹಾಕಿನೆಲ್ಲ ರುಬ್ಬೇಕು ಅದನ್ನ. ಅಕ್ಕಿ ಯೂನಿಫಾರ್ಮ್ ಇಲ್ಲೇ ಹಾಕಿದ್ವಿ, ತಗೋಬೇಕೀಗ. ಇವನ್ನ ಮಡಿಚಿಟ್ಬಿಡ್ತೀನಿ ಈಗ ಕುತ್ಕೊಂಡು. ಯಾವ್ದಾರ ಒಂದು ವಿಡಿಯೋ ಹಾಕ್ಕೊಂಡು ನೋಡ್ಕೊತ ಬಟ್ಟೆ ಮಡಚಿಟ್ಟು ಆಕೆನೂ ಈಗ ಉಂಡಾಳ ಮಕ್ಕೊಂಡಾಳ. ಒಂದು ಅರ್ಧ ತಾಸು ಓಡಾಡಿದ್ವಿ ಇವತ್ತು ಇಲ್ಲೇ ಒಳಗೆ. ಮಡಚಿಟ್ಟು ಊಟ ಮಾಡಿಸ್ತೀನಿ ಆಕೆ. ನೋಡಿರಿ ಫ್ರೆಂಡ್ಸ್, ಲೈಟ್ ಹಾಕ್ತೀನಿ. ಬಟ್ಟೆ ಎಲ್ಲ ಮಡಿಚಿಟ್ಟು ಎಲ್ಲ ಕಬೋರ್ಡ್ನೊಳಗೆ ಎಲ್ಲ ಹೊಂದಿಸಿಟ್ಟು ಬಂದೆ. ಈಗ ಪಾತ್ರೆ ತೊಳಿಬೇಕು, ಸ್ವಲ್ಪ ಅದಾವು, ಆದ್ರೂ ತೊಳೆದಿಟ್ಬಿಡ್ತೀನಿ. ಯಾಕಂದ್ರೆ ಅಕ್ಕಿ ರುಬ್ಬಬೇಕು. ಅಕ್ಕಿ ನೆನೆಸಿಟ್ಟಿನೆಲ್ಲ ಬೆಳಗ್ಗೆನೆ ಅಕ್ಕಿ ರುಬ್ಬೇಕು. ಈಗ ಇವಿಸ್ ತೊಳಿತೀನಿ. ಇವಿಸ್ ತೊಳೆದ್ನಿ ಅಂದ್ರೆ ಅವು ರುಬ್ಬಿದ್ವು ಇವು ಜಾಸ್ತಿ ಆಗ್ಬಿಡ್ತಾವೆ. ಮತ್ತು ಅದಕ್ಕೆ ಫಸ್ಟ್ ಇವನ್ನ ಇಷ್ಟು ತೊಳೆದು ಆಮೇಲೆ ಅವನ್ನ ರುಬ್ಬಿ ತಿಕ್ಕೊಂಡ್ರಾತು. ನಮ್ಮಿತ್ತ ಇನ್ನೂ ಎದ್ದೇಳಿ ಎಬ್ಸಾಕತ್ತೀನಿ. ನಾವೇ ನೋಡ್ರಿ ಆಟ ಆಡಕತ್ಬಿಟ್ಟ ಆರಾಮ್ಸೆ. ಹಾಯ್ ಹಾಯ್ ಸಾಂಗ್ ಹತ್ತೈತಿ. ಸಾಂಗು ಬಟ್ಟೆ ಎಲ್ಲ ತೆಗೆದಿಟ್ಟೆ ನೋಡ್ರಿ. ಅಲ್ಲಿ ತೆಗೆದಿಟ್ಟು ಪುಟ್ಟಿನ ಅಲ್ಲಿ ಮ್ಯಾಗ ಮೂಲ್ಯಾಗ ಸೇರಿಸ್ಬಿಟ್ಟೆ. ಎಬ್ಸಿದೆ, ಇನ್ನೊಂದು 5 ನಿಮಿಷ ಇರು ಅಂತ. ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ತಿಕ್ಕಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ಅಕ್ಕಿನ ರುಬ್ಬಿ ಮಿಕ್ಸ್ ಮಾಡೀನಿ. ಇಷ್ಟೊತ್ತನ ಇದೆ ಆಯ್ತು ಕೆಲಸ. ಲಘುನ ರುಬ್ಬೇಕಂದೆ, ಟೈಮ ಆಯ್ತು. ನೋಡ್ಬೇಕು ಈಗೇನು ಬ್ಯಾಸ್ಗೆಲ್ಲ ಚಲೋತ್ನಿಗೆ ಉದಿಗೆ ಬರುತ್ತೆ ಹಿಟ್ಟು. ನೋಡೋಣ, ಬೆಳಗ್ಗೆ ತೋರಿಸ್ತೀನಿ. ಕಲಸ ಪಾತ್ರೆ ಎಲ್ಲ ತೊಳೆದೆ, ಚಹಾ ಕಾಸಿದ್ದೆ, ಚಹಾ ಕುಡಿದ್ವಿ. ಚಹಾ ಕುಡಿದ್ಮೇಲೆ ಇವನ್ನ ರುಬ್ಬಿದೆ. ಮತ್ತೀಗ ನೋಡ್ರಿ ಇಷ್ಟು ನೆನೆ ಇಟ್ಟಿದ್ದು ರುಬ್ಬಿದ್ದು ಚಹಾ ಕುಡಿದಿದ್ದು ಮತ್ತು ಇಷ್ಟ ಅದು ತೊಳಿಬೇಕು. ಇಷ್ಟು ಗುಣ ತೊಳೆದೀನಿ ಆಲ್ರೆಡಿ. ತೊಳೆದ್ಮೇಲೆ ಮತ್ತೆ ಈಗ ಇಷ್ಟು ಬಿದ್ದವು. ತೊಳ್ರಿ ಅಲ್ಲಿ ಓದ್ಕೊಂತ ಈಕಿ ಕಿಟಕಿಯ ನಿಂತಾಳೆ. ಈಗ ಇಷ್ಟತನ ಕುತ್ಕೊಂಡಿದ್ಲ ತೆಳಗೆ. ನಾವ್ಯಾ ಓಯ್ ನವಕ ಏನು ಮಾಡಕತ್ತೀಮ್ಮ? ಹಾಂ ಹೊಳಿ ಕಡೆ ಯಾಕೋ ಇವತ್ತು ಜಾಸ್ತಿ ಕಿರ್ಚೋದು ಮಾಡಲಿಲ್ಲ. ಹಿಟ್ಟು ರುಬ್ಬೇಕಾದ್ರೆ ಭಾಳ ಕಿರಿಸ್ತಾಳ. ಇವತ್ತು ಅಷ್ಟು ಕಿರ್ಚಲಿಲ್ಲ. ಎಲ್ಲೋಕ್ಕಿದೆ ಹಾಂ? ಸೈಲೆಂಟ್ ಆಗ್ಬಿಟ್ಟೈತಿದು ಗೊಂಬಿ. ಪ್ಯಾಸಿಗೆ ಬಂದಾಗ ಇನ್ನು ಸುಟ್ಟು. ಹಾಂ ಬಾ ಓಯ್ ಯೂ ಓಯ್ ಓಯ್ ಇರು ಇಲ್ಲೇ ಚಿನ್ನೆ. ಹಾಯ್ 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 ಹಾಯ್. ಏನು ಥಿಂಕ್ ಮಾಡಕತ್ತಿದ್ದೀವಿ? ಹಾಂ ಐ ಆಟ ನೋಡ್ರಿ. ಕೈ ತೆಗೆ ಹ್ಞೂನಮ್ಮ. ಓಕೆ, ಅಡುಗೆದೇನು ಕೆಲಸ ಇಲ್ಲ. ಸಾಂಬಾರು ಐತಿ, ರೈಸ್ ಒಂದು ಮಾಡಿದ್ರೆ ಆಯ್ತು. ನಾನಂಕರ ಊಟ ಮಾಡಲ್ಲ, ಈಕಿನೂ ಒಂಚೂರು ತಿಂತಾಳೆ. ಯಾಕಂದ್ರೆ ಸಂಜೆ ಮುಂದೆ ಮೊಸರನ್ನ ಉಂಡ್ಬಿಟ್ಟಿವಿ ನಾವು. ಹಾಗಾಗಿ ನಮ್ಮಿತಾನು ಊಟ ಮಾಡಿದ್ಲು. ಸ್ವಲ್ಪ ರೈಸ್ ಮಾಡಿದ್ರೆ ಸಾಕಾಗತ್ತೆ ಈಗ. ಹೌದಿಲ್ಲ? ಕತ್ತಿಗೆ ಗೊಮ್ಮತ್ತವ ಕೈ ಬಾಯಾಗಿ ಇಟ್ಕೊಂಡು ಹಾಂ. ಇಲ್ಲಿ ನೋಡಿ, ಇಲ್ಲೇ ಹಾಯ್ ಮಾಡು. ಹಾಯ್ ಇಲ್ಲಿ ನೋಡು, ಇಲ್ಲಿ ಹಾಂ ಹಾಯ್